ನಾಡು ಕಂಡ ಅಪರೂಪದ ರಾಜಕಾರಣಿ, ಸರಳ ಸಜ್ಜನಿಕೆಯ ವ್ಯಕ್ತಿ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರವರು ಇನ್ನಿಲ್ಲ. ಈಗಾಗಲೇ ಅವರ ಪಾರ್ಥಿವ ಶರೀರಕ್ಕೋಸ್ಕರ ಸೋಮನಹಳ್ಳಿಯಲ್ಲಿ ಅನೇಕ ಮಂದಿ ಕಾಯ್ತಾ ಇದ್ದಾರೆ. ಈಗಾಗಲೇ ಗಣ್ಯಾತಿ ಗಣ್ಯರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಉಸ್ತುವಾರಿ ಸಚಿವರಾದಂತ ಚಲುವರಾಯಸ್ವಾಮಿ ಅವರು ಜೊತೆಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಎಸ್.ಎಂ. ಕೃಷ್ಣವ್ರ ಬಗ್ಗೆ ನಾನಲ್ಲ, ಇಡೀ ರಾಜ್ಯದ ನಾಡಿನ ಜನ ಅವರ ಮನಸ್ಸಿನಲ್ಲಿದೆ. ಇಡೀ 7.5 ಕೋಟಿ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಬ್ಬ ರಾಜಕಾರಣಿ, ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಿ ಶಾಶ್ವತವಾಗಿ ಇತಿಹಾಸದಲ್ಲಿ ಇತಿಹಾಸ ಪುರುಷ ಆಗಿರ್ತಕ್ಕಂಥವರು ಇವೆ. ಕಾವೇರಿ ಗಲಾಟಿ, ರಾಜ್ಕುಮಾರ್ ಅಪಹರಣ, ಬರಗಾಲದಲ್ಲೂ ಸಹ ಅನೇಕ ಉತ್ತಮವಾದಂಥ ಕೆಲಸವನ್ನ ಮಾಡಿ ರಾಜ್ಯಕ್ಕೆ ಬಿಟ್ಟೋಗಿದ್ದಾರೆ. ವಿಕಾಸ್ ಸೌಧ, ಉದ್ಯೋಗ ಸೌಧ, ಶ್ರೀಶಕ್ತಿ ಸಂಘಗಳನ್ನ ಕಟ್ಟಿರ್ತಕ್ಕಂಥದ್ದು ಮತ್ತು ಬಿಸಿ ಊಟ ಕೊಟ್ಟಿರ್ತಕ್ಕಂಥದ್ದು, ಅನೇಕ ಯೋಜನೆಗಳನ್ನ ಈ RTC ಕಂಪ್ಯೂಟರೀಕರಣ ಮಾಡಿದಂಥವ್ರು, ಇವೆಲ್ಲ ಭಾಳಷ್ಟು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅವಾಗಿದ್ದಂಥ 26,000 ಕೋಟಿ ಬಜೆಟ್ ಇವತ್ತು 3,71,000 ಕೋಟಿ ಬಜೆಟ್ ಇದೆ. ಅದರಿಂದ ಅವರನ್ನ ಮಿತಭಾಷೆನಲ್ಲಿ ಅತಿ ಎತ್ತರಕ್ಕೆ ಬೆಳೆದು ಮಿತಭಾಷೆನಲ್ಲಿ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ನಾಯಕ. ಟೀಕೆ ಟಿಪ್ಪಣಿ ಮಾಡೋ ಅಂಥವ್ರಿಗೆ, ತೊಡೆ ತಟ್ಟೋವ್ರಿಗೆ ಒಂದು ಸ್ವಲ್ಪ ಎಸ್.ಎಂ. ಕೃಷ್ಣ ಅವ್ರನ್ನ ಜರ್ನಿ ನೋಡಿದ್ರೆ ಬಹುಶಃ ಏನೂ ಲಘುವಾಗಿ ಮಾತಾಡ್ದಲ್ಲೂ ಸಹ ರಾಜಕೀಯದಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಎತ್ತರಕ್ಕೆ ಬೆಳಿಬಹುದು ಅನ್ನೋದು ಗೊತ್ತಾಗುತ್ತೆ. ಎಸ್.ಎಂ. ಕೃಷ್ಣ ಅವರು ಕರ್ನಾಟಕನ ಅತಿ ಎತ್ತರಕ್ಕೆ ತಗೊಂಡೋದಂತವ್ರು. ಹೌದು, ಅತ್ಯಂತ ಒಬ್ಬ ಕೆಂಗಲ್ ಹನುಮಂತಯ್ಯ ನಂತರ ಮತ್ತು ಜಯೇಶ್ ಪಟೇಲ್ರು, ಹೆಗಡೆಯವರು, ವೀರೇಂದ್ರ ಪಾಟೀಲು, ಹರ್ಷು, ಬಹಳ ಜನ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಇವತ್ತಿನ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರು ಒಬ್ರು ಅತ್ಯುನ್ನತ ಲೀಡ್. ಇವತ್ತು ಯಾರ್ಯಾರು ಬರ್ಬೋದು ಸರ್? ಇಲ್ಲಿ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, DK ಶಿವಕುಮಾರ್ ಇದ್ದೇ ಇರ್ತಾರೆ, ಎಲ್ಲ ಮಂತ್ರಿಗಳಿರ್ತಾರೆ, ಶಾಸಕರು ಇರ್ತಾರೆ. ಇದಿಷ್ಟು ಸಚಿವ ಚಲುವರಾಯಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಬಾಲಕೃಷ್ಣ, ಪವರ್ ಟಿವಿ, ಮಂಡ್ಯ.